ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ನ ವಿಶೇಷ ಏನಂತಂದರೆ, ನಮ್ಮ ಪುಣೆಯಲ್ಲಿ ಮೊದಲ ಮಳೆ ಅನುಭವ ಆಗ್ತಾಯಿದೆ. ಇವಾಗ ಮಳೆ ಬರೋಕ್ಕಿಂತ ಮೊದಲು ಹೇಗೆ ರಿಯಾಕ್ಟ್ ಮಾಡ್ತಾರೆ ಸೌಜು ಅಂತ ಹೇಳಿ ನಾನು ಅವನಿಗೆ ಫಸ್ಟ್ ಟೈಮ್ ಅಂತ ಕರ್ಕೊಂಬಂದಿದ್ದೆ. ನಮಗೆ ತುಂಬ ಖುಷಿ ಆಯಿತು. ಮಳೆದು ಒಂಥರ ಅನುಭವ ಸೌಜು ಜೊತೆ ಹಂಚ್ಕೊಂಡಿದ್ದೀನಿ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಎಲ್ಲೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಸೌಜು ಒಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಮೊದಲಿಗೆ ನನಗೂ ಒಂದು ಸ್ವಲ್ಪ ಅಂಜಿಕೆ ಇತ್ತು, ಮಳೆಯಲ್ಲಿ ನೆಂದರೆ ಹೇಗಾಗುತ್ತೇನೋ, ಅವನಿಗೆ ಫಸ್ಟಿಗೆ ಅನುಭವ ಅಂತಾನೋ ಅಳ್ತಾನೋ ಹಾಗೆ ಕ್ಯೂರಿಯಾಸಿಟಿನೂ ಇತ್ತು. ಈಗ ಎಷ್ಟು ದಿನದಿಂದ ಬೇಸಿಗೆ ಕಾಲದಿಂದ ನಮಗೆ ಶೆಕೆ ಅದೇ ಅನುಭವ ಇತ್ತು. ಮೊದಲಿಗೆ ಮಳೆ ಬಂದ್ರಿಂದ ಏನೋ ಒಂಥರ ಖುಷಿ ಆಗಿಬಿಟ್ಟಿತ್ತು. ಖುಷಿಯಲ್ಲಿ ನಾವು ಕುಣಿದಾಡ್ತಾ ಇದ್ವಿ. ಆರೋಹನು ಅವ್ನ ಫ್ರೆಂಡ್ಸ್ ಹತ್ತು ಎಲ್ಲ ಕೂಡಿ ಆಟನೂ ಸೌಜನು ಅವನ ಜೊತೆ ಸೇರಿ ತುಂಬಾ ಎಂಜಾಯ್ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಅದನ್ನು ನನಗೆ ತುಂಬಾ ಖುಷಿ ಅನ್ನಿಸ್ತು. ಮೊದಲಿಗೆ ಬಿಸಿಲು ಕಾಲದ ಅಂದರೆ ಬೇಸಿಗೆ ಕಾಲದಲ್ಲಿ ಯಾವಾಗ ಬೇಸಿಗೆ ಕಾಲ ಮುಗೀತು ಮಳೆಗಾಲ ಸ್ಟಾರ್ಟ್ ಆಗುತ್ತಪ್ಪ ಅಂತ ಕಾಯ್ತಾ ಇರುವಂಥ ದಿನ ಕಡೆಗೂ ಬಂದೇ ಬಿಡ್ತು. ಭೂಮಿ ತಂಪಾಗಬೇಕು ಅಂತ ಹೇಳಿ ಅಂದರೆ ಇವತ್ತಿನ ದಿನವೇ ಇತ್ತು ಅಂತ ಅನಿಸುತ್ತೆ. ಅಂದರೆ ಆವತ್ತಿನ ದಿನ ಎಲ್ಲ ಫುಲ್ ರಾತ್ರಿ ಆದಂಗೆ ಅಷ್ಟು ಆಕಾಶ ಎಲ್ಲ ಕಪ್ಪಾಗಿಬಿಟ್ಟಿತ್ತು. ಮಳೆ ಬರ್ತದೆ ಅಂತೇಳಿ ಮುನ್ಸೂಚನೆ ಕೊಟ್ಬಿಟ್ಟಿತ್ತು. ಗಾಳಿ ಅಥವಾ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. 3 ಗಂಟೆಗೆ ಅಥವಾ ಎಲ್ಲ ಹಿಂಗೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ 4-4:30 ಅಷ್ಟೊತ್ತಿಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ದೋದ ಅಂತ ಹೇಳಿ ಎಷ್ಟು ಮಳೆ ಸುರಿತು ಅಂತಂದರೆ ಒಮ್ಮೆಗೆ ನಂಬಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಒಮ್ಮೆಗೆ ಇವತ್ತೇನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ವಿ, ಸಪೋಸ್ ಹಿಂಗೆಲ್ಲ ಹೊರಗಡೆ ಹೋಗಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ ಅದು ತುಂಬ ಫಜೀತಿ ಆಗ್ತಿದ್ವಿ ಅಂತ ಅನಿಸ್ತು. ಅಷ್ಟು ಅವತ್ತು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಅಂದರೂ ತುಂಬಾ ಒಂಥರ ಖುಷಿ ತರೋ ವಿಷಯ. ಬಟ್ ನಮ್ಮದು ಅನುಕೂಲಕ್ಕೆ ತಕ್ಕಂಗೆ ನಮ್ಗೆ ಆಗ್ಲಾರ್ದ ಒಂದು ಟೈಮಲ್ಲಿ ಬಂದರೆ ಮಳೆಗೂ ಬೈತೇವಿ ನಾವೆಲ್ಲರೂ. ಅಂದರೆ ಮನುಷ್ಯನಿಗೆ ಮಳೆ ಬಂದ್ರೂ ಸಂತೋಷ ಆಗಲ್ಲ, ಮಳೆ ಬರಲಿಲ್ಲ ಅಂದ್ರೂ ಅಂದರೆ ಸಂತೋಷ ಆಗ್ತದಂತೆ ಅಂದ್ಕೊಳಕ್ಕಾಗಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದ್ದರೆ ಎಲ್ಲನೂ ಓಕೆ ಅಂತ ಹೇಳಿ ನಾವು ಅಂತೇವೆ. ಯಾವುದೇ ಕಾಲವಾಗಲಿ, ಬೇಸಿಗೆ ಕಾಲ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವು ಇರೋದಿಲ್ಲ. ಅವು ಪ್ರಕೃತಿಗೆ ತಕ್ಕಂತೆ ಇರ್ತವೆ ಅಂತ ಹೇಳಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಹೊರತು ನಮಗೆ ಅವು ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ಒಂದು ಸತ್ಯವನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ, ಮಳೆ ಇವತ್ತು ಬಂದರೆ ಚಂದ, ನಾಳೆ ಬಂದರೆ ಚಂದ, ಅಥವಾ ದಿನ ಬಂದರೆ ಒಬ್ರೊಬ್ರಿಗೆ ಚಂದ ಅಂತ ಅನಿಸುತ್ತೆ. ಬಟ್ ಅದು ಏನೂ ಇಲ್ಲ, ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್. ಮಳೆ ಇವತ್ತು ಬಂದ್ರೇ ಅಂದರೆ ಇವತ್ತೇ ಬರೋದಿತ್ತಂದ್ರೆ ಬಂದೇ ಬರುತ್ತೆ, ಯಾರಿಗೂ ಸಾಧ್ಯ ಆಗಲ್ಲ. ಇವತ್ತು ಬೇಡ ಅಂದರೂ ಬರಲ್ಲ, ನಮಗೆ ಬೇಕು ಅಂದ್ರೂ ಅದು ಮಳೆ ಬರೋದಿಲ್ಲ. ಮಳೆ ಜೋರಾಗೆ ಬರಲಿಕ್ಕೂ ಸ್ಟಾರ್ಟ್ ಆಯಿತು ಅವತ್ತು. ನೋಡಿ ಫ್ರೆಂಡ್ಸ್, ನಾನು ಸೌಜು ಜೊತೆ ಸೇರಿ ಸಣ್ಣ ಮಕ್ಕಳಾಗಿ ಆಟ ಆಡ್ಲಿಕ್ಕೆ ಹತ್ಬಿಟ್ವಿ. ಸೌಜುನು ರೈನ್ ಗೋ ಅವೇ ಅಂತ ಹೇಳಿ ಸಾಂಗ್ ಎಲ್ಲ ಹಾಡ್ಲಿಕ್ಕೆ ಹತ್ಬಿಟ್ಟ, ರೈಮ್ಸ್ ಅತ್ತು ಎಲ್ಲ ಹೇಳಲಿಕ್ಕೆ ಹತ್ಬಿಟ್ಟಿದ್ದ. ಸೌಜುಗೆ ಫಸ್ಟಿಗೆ ಹೋಗ್ಲೋ ಬೇಡ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆಮೇಲೆ ಆರವತ್ತು ಎಲ್ಲ ನೋಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಆರವನು ಹೇಗೆ ಜಿಗಿದಾಡ್ತಾ ಇದ್ದಾನೆ, ಮಳೇಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಅವತ್ತು ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕೂಡಿ ಮಳೆ ಒಂದು ನೀರು ನಿಂತಿದ್ದಲ್ಲ ಅಲ್ಲಿ ರಾಡಿ ಒಳಗೇ ವಾಲಿಬಾಲು ಆಟ ಆಡೋದು ಅವ್ರು ನೋಡಿದರೆ ನನಗೆ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ಏನೋ ಒಂಥರ ಮಳೇಲಿ ನೆನೆದ್ರೇ ನಾವು ಎಲ್ಲಾದರೂ ಸ್ಕೂಲಿಂದ ಬರೋ ಮತ್ತು ಕಾಲೇಜಿಂದ ಬರೋ ಮತ್ತು ಮಳೇಲಿ ನೆನೆಸ್ಕೊಂಡ್ರೆ ಹೇಗಪ್ಪ ಅಂತ ಹೇಳಿ ವಿಚಾರ ಮಾಡ್ತಿದ್ವಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನನಗೆ ಅನ್ನಿಸ್ತಾ ಇದ್ದು ಒಂದು ನಂದು ಅನುಭವ ನೆನಪಿಗೆ ಬರ್ತಾಯಿತ್ತು ಅಂತಂದರೆ, ಎಲ್ಲ ಮಣ್ಣಿಂದು ಒಂದು ವಾಸನೆ ಅಷ್ಟು ಸುಂದರವಾಗಿ ಒಂದು ಭೂಮಿ ಇದ್ದಾಗ ಮಳೆ ಬಂದು ಅದಕ್ಕೆ ಅಪ್ಪಳಿಸಿದಾಗ ಅಂತಂದರೆ ಟಚ್ ಆದಾಗ ಮಣ್ಣಿನ ಒಂದು ವಾಸನೆ ಬರ್ತದಲ್ಲ ಫ್ರೆಂಡ್ಸ್, ಅದು ಒಂದು ಪರ್ಫ್ಯೂಮ್ ಥರನೇ ಇರ್ತದೆ. ಎಷ್ಟು ದುಬಾರಿ ಆಗಿರೋ ನಾವು ಎಷ್ಟೋ ಪರ್ಫ್ಯೂಮ್ ಕೊಟ್ಟರು ಕರೆ ಇದರಂಥ ಪರ್ಫ್ಯೂಮ್ ಎಲ್ಲಿ ಸಿಗಂಗೆ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತು. ಮಣ್ಣಿನ ವಾಸನೆ ತುಂಬಾ ಸಖತ್ತಾಗಿರುತ್ತೆ. ನಾವು ಸಣ್ಣವರಿದ್ದಾಗ ಹೋಗೋ ಮತ್ತಿಗೆ ನನಗೆ ಅನಿಸ್ತಿತ್ತು ಮಳೆ ಬರಬೇಕು, ಆದರೆ ನಮ್ಮ ಬುಕ್ಸ್ ಹತ್ತು ಯಾವುದೂ ಅಂದರೆ ತೊಯ್ಯಬಾರ್ದು, ಮಳೆಯಲ್ಲಿ ಎಲ್ಲಿ ಯಾವುದು ನಮಗೆ ಅವು ಅಡಚಣೆ ಆಗಬಾರ್ದು ಅಂತ ಹೇಳಿ ನನಗೆ ಅದು ಒಂಥರ ಅನ್ನಿಸ್ತಾ ಇತ್ತು ಅವಾಗ. ಮಳೆ ಬಂದರೆ ನಾವಷ್ಟೇ ತೊಯ್ಬೇಕು, ನನ್ನ ಬುಕ್ ತೊಯ್ಯಬಾರ್ದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು ಆವಾಗ. ಮಣ್ಣಿನಲ್ಲಿ ಅಂದರೆ ಒಂಥರ ವಾಸನೆ ಬರ್ತದೆ, ಸಖತ್ತಾಗಿರ್ತದೆ. ಅವತ್ತೂ ನಮಗೆ ಒಂಥರ ವಾಸನೆ ತುಂಬ ಸಖತ್ತಾಗಿಯೇ ಬಂತು. ಸೌಜುಗೆ ಅವ್ರ ಅತ್ತೆ ಆ್ಯಕ್ಚುಲಿ ಒಂದು ಹೊಸ ರೀತಿಯ ಅನುಭವನೇ ಸೃಷ್ಟಿ ಮಾಡಿಕೊಟ್ರು ಅವತ್ತು. ಅಂದರೆ ಕಾಗದದ
ದೋಣಿಯನ್ನು ಮಾಡಿಕೊಟ್ರು, ಕಾಗದದ ಬೋಟ್ಸ್ ಇರ್ತಾವಲ್ಲ ಫ್ರೆಂಡ್ಸ್, ಅದನ್ನು ಮಾಡಿಕೊಟ್ಟು ಅವನಿಗೆ ಆ ಒಂದು ನೀರು ನಿಂತಿದ್ದ ಸ್ಥಳದಲ್ಲಿ ಜಾಗದಲ್ಲಿ ಬಿಡು ಅಂತ ಹೇಳಿ ಅಂತ ಇದ್ರು. ಇವಾಗ ಅಕ್ಕ ಅವ್ನಿಗೆ ಕಾಗದ ದೋಣಿ ಮಾಡ್ಕೊಂಬರ್ಬೇಕಂತ ಮೇಲ್ಗಡೆ ಕಾಗದ ತೊಗೊಂಬರ್ಬೇಕಂತ ಹೋಗಿದ್ರು. ನಾನು ಸೌಜು ಈ ಥರ ಮಳೆಯಲ್ಲಿ ಆಟ ಆಡ್ತಾ ಇದ್ವಿ. ಆರೋ ಒಂದೊಂದು ಪತ್ತೇನೇ ಇಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ ಕತ್ಬಿಟ್ಟಿದ್ದ. ನೋಡಿ ಫ್ರೆಂಡ್ಸ್ ಸೌಜುನು ಹೇಗೆ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಹಂಗೊಂದು ಸ್ವಲ್ಪ ಅಂಜಿಕೆ ಇತ್ತು, ಹಂಗೊಂದು ಸ್ವಲ್ಪ ಮುಂದೆ ಕಡೆ ಹೋಗು ಅಂತ ಹೇಳಿ ಕಳಿಸಿದೆ. ಆರೋನು ಬಂದ ಅಷ್ಟೊತ್ತಿಗೆ, ಅಕ್ಕನೂ ಬಂದರು. ಅವನಿಗೆ ಒಂದು ಸ್ವಲ್ಪ ನಿನ್ನ ಕಡೆಯಿಂದನೂ ಒಂದು ಸ್ವಲ್ಪ ಕರ್ಕೊಂಡು ಹೋಗು ನಿನ್ನ ಜೊತೆನೂ ಅಂತ ಹೇಳಿ ಅವನಿಗೆ ಕಳಿಸ್ತಾ ಇದ್ರು. ಆರೋ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ. ಫುಲ್ ಆರೋ ಅಂತೂ ಫುಲ್ ಒದ್ದೆ ಆಗಿಬಿಟ್ಟಿದ್ದ, ಹೀಗೆ ಕುಣಿದಾಡ್ತವೆ. ಮಕ್ಕಳಿಗಂತೂ ಹೀಗೆ ಎಲ್ಲ ಫ್ರೆಂಡ್ಸ್, ಮಳೆ ಅಂತಂದು ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ, ನಮಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಮೊದಲು ಮಳೆಯಲ್ಲಿ ಎಷ್ಟು ದಿನ ಸೆಕೆ ಆಗೋದಂತಲ್ಲ, ನಾವು ಎಷ್ಟೊತ್ತನ ಅವನಿಗೆ ಬಿಟ್ಬಿಟ್ಟಿದ್ವಿ. ಅಕ್ಕಗೂ ಬಾಬಾ ಅಂತೇಳಿ ಆರೋ ಕೈ ಹಿಡಿದು ಜಗ್ತಾ ಇದ್ದ. ಆ್ಯಕ್ಚುಲಿ ಅವ್ನ ಫ್ರೆಂಡ್ ಇನ್ನೊಬ್ಬ ಆರ್ಯನ್ ಅಂತದ, ಅವನಿಗೂ ಬಾ ಅಂತ ಇದ್ರೆ ಅವನು ವಲ್ಲ ಅಂತ ಹೇಳಿ ಅಂತಿದ್ದ. ಇವಾಗ ನೋಡಿ ಸೌಜು ಹೋಗ್ತಾ ಇದ್ದಾನೆ, ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಅವ್ನು ಫಸ್ಟಿಗೆ ವಲ್ಲ ಅಂತ ಅನಿಸ್ತಾ ಇತ್ತು, ಬಟ್ ಮಳೆಯಲ್ಲಿ ಹೋಗ್ಲಿಕ್ಕೂ ಇಷ್ಟ ಅನಿಸ್ತಿತ್ತು, ಮತ್ತು ಇಲ್ಲ ಅಂತ ಇದ್ದ. ಅವನ ಜೊತೆ ನಾನು ಎಷ್ಟೊತ್ತನ ಚಿಕ್ಕ ಮಕ್ಕಳು ಹಾಗೆಯೇ ಆಟ ಆಡಿದೆ. ನನಗೂ ಒಂಥರ ಏನೋ ಹೊಸದ ಅನುಭವ ಅನ್ನಿಸ್ತು. ನಾನು ನನ್ನ ಬಾಲ್ಯದಲ್ಲಿ ಇದನ್ನೇನೋ ಮಿಸ್ ಮಾಡಿಕೊಂಡೆ ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ನಾನು ಬಾಲ್ಯದಲ್ಲಿ ಈ ಥರ ಮಳೆಯಲ್ಲಿ ಆಟ ಆಡೋದು ಮಾಡೋದೆಲ್ಲ ಜಾಸ್ತಿ ಏನೂ ಮಾಡಿಲ್ಲ. ಅಂದರೆ ಸ್ವಲ್ಪ ಸಣ್ಣ ಮಳೆಯಲ್ಲಿ ನಾನು ಈ ಥರ ಆಟ ಆಡೋದು ಹಾಗೆ ಹೀಗೆ ನಾನು ಫುಲ್ ದೋ ಮಳೆಯಲ್ಲಿ ಈ ಥರ ನಾನು ಆಡೋದು ಅಂದರೆ ತುಂಬಾ ನನಗೆ ಒಂಥರ ಹೊಸ ಅನುಭವನೇ ಕೊಡ್ತು ಅವತ್ತು. ಬರೀ ಶಾಲೆಯಿಂದ ಬಂದಮೇಲೆ ಬೇರೆದು ಏನಾದರೂ ಮಮ್ಮಿ ಮಾಡಿ ತಿಂಡಿ ತಿನ್ನೋದು, ಸ್ನ್ಯಾಕ್ಸ್ ತಿನ್ನೋದು, ಈ ಥರನೂ ಒಂದು ಅನುಭವ ಇರುತ್ತೆ. ಅದೇ ರೀತಿಯಾಗಿ ಈ ಮಳೆಯಲ್ಲಿನೂ ನೆನೆದು ಅದರಲ್ಲಿನ ಒಂದು ಆಟ ಆಡೋದನ್ನ ಈ ಥರನೂ ಒಂದು ಬೇರೆ ಥರ ಒಂದು ಎಷ್ಟು ಚಂದ ಅಂತ ಹೇಳಿ ನನಗೆ ಅವತ್ತು ಅನ್ನಿಸ್ತು. ಏನೋ ಒಂಥರ ಇಷ್ಟೆಲ್ಲ ಶೆಕೆ ಇದ್ರೂ ಆ ಮಳೆ ಒಂದೇ ದಿನ ಬಂದ್ರೂ ಎಷ್ಟು ತಂಪಾಗಿಬಿಡ್ತು ಭೂಮಿ, ಎಷ್ಟು ಅದ್ರಲ್ಲಿ ಹಸಿರು ಆಗಿ ಒಂದೇ ರೀತಿ ಎಲ್ಲ ಮರ ಗಿಡಗಳೆಲ್ಲ ಕಾಣಿಸ್ಲಿಕ್ಕೆ ಹತ್ಬಿಟ್ಟಿದ್ದು ಫ್ರೆಂಡ್ಸ್. ಸೌಜುಗಂತರೂ ಎಷ್ಟು ಸಲ ಹೋದ್ರೂ ವಲ್ಲ ಅಂತಲೇ ಅಂತ ಇದ್ದಿಲ್ಲ, ಹಾಗೆ ಮುಂದ್ಗಡೆ ಬಿಡು ಅಂತ ಇದ್ದ. ಅವು ಅಲೆ ಟೈಪು ನೀರಿನ ಟೈಪು ಅವನಿಗೆ ಬರ್ತಾನೆ ಇದ್ದು. ಅವನು ಹಾಗೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಆರವನು ಅವನಿಗೆ ಬಾ ಅಂತ ಕರ್ಕೊಂಡು ಹೋಗ್ತೀನಿ ಅಂತಂತಂದ್ರು, ಬೇಡ ಅಂತ ಅವನು ಅವಲ್ಲ ಅಂತ ಹೇಳಿದ. ಆಮೇಲೆ ನೋಡಿ ಫ್ರೆಂಡ್ಸ್ ಅವ್ನ ಫ್ರೆಂಡ್ಸ್ ಕರ್ಕೊಂಡೆಲ್ಲ ಆಟ ಆಡ್ತಾ ಇದ್ದ. ಸೌಜನು ಕರ್ಕೊ ಅಂತ ಹೇಳಿ ಅಕ್ಕ ಅಂತ ಇದ್ದರು. ಇವಾಗ ನೋಡಿ ಸೌಜನು ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆರವು ಜಿಗಿದಾಡ್ತಾ ಇದ್ದರು ಮಕ್ಕಳೆಲ್ಲ. ಸೌಜನು ಹಾಗೆ ಮಾಡಲಿಕ್ಕೆ ಟ್ರೈ ಮಾಡಿದ. ಆರವ್ ಹೇಗೆ ಮಾಡ್ತಾ ಇದ್ದಾನೆ, ಅವನು ಹಾಗೆ ಕಾಫಿ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಅವನಿಗೂ ಏನೋ ಒಂಥರ ಹೊಸ ಅನುಭವ ಅನ್ನಿಸ್ತು ಅವತ್ತು. ಇವಾಗ ಸೌಜುಗೆ ಡ್ಯಾನ್ಸ್ ಮಾಡು ಅಂತ ಹೇಳಿ ಅಕ್ಕ ರೇನ್ ಡ್ಯಾನ್ಸ್ ಅಂತ ಹೇಳಿ ಅಂತ ಇದ್ದರು. ಏನು ಮಾಡ್ತಾಯಿದ್ದೆ ನೀನು, ಸುಮ್ಮನೆ ನಿಂತಿದೆಯಲ್ಲ, ರೇನ್ ಡ್ಯಾನ್ಸ್ ಮಾಡು ಅಂತ ಹೀಗೆ ಎಲ್ಲ ಕಾಡಿಸ್ತಾ ಇದ್ದರು. ಏನೋ ಒಂಥರ ಎಲ್ಲ ಬರೀ ಧೂಳು ಅಂತ ಹೇಳಿ ಇಷ್ಟು ದಿನ ಎಲ್ಲ ಬೇಸಿಗೆ ಕಾಲದಲ್ಲಿ ಒಂಥರ ಸೆಕೆ ಆಗಿದ್ದರಿಂದ ಏನೋ ಒಂಥರ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಅವತ್ತು ಮಳೆದು ವಾಸನೆ ಆಗಲಿ, ನಾವು ಒಂಥರ ಚಿಕ್ಕ ಮಕ್ಕಳ ಥರ ಆಟ ಆಡೋದ್ರಿಂದ ಹೊಸ ಅನುಭವ ಸಿಕ್ತು. ಮತ್ತು ಸೌಜುಗೂ ಒಂಥರ ಬೇರೆ ರೀತಿಯದ್ದೇ ಅನುಭವ. ಫಸ್ಟ್ ಇದೇ ಅವನು ರೇನಲ್ಲಿ ಆಟ ಆಡ್ತಾ ಇರೋದು, ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂದರೆ ನಾವು ಅವನು ನೋಡೋದಾಗಲಿ ನಮಗೂ ಒಂಥರ ಏನೋ ಖುಷಿ ಅನ್ನಿಸ್ತು. ಅವ್ನು ನೋಡಿದಾದ್ಮೇಲೆ ಏನೋ ನಮಗೂ ಹೊಸದು, ಅವನಿಗೂ ಹೊಸದು, ಎಲ್ಲ ರೀತಿಯಿಂದಲೂ ಹೊಸದು ಅಂದರೆ ಭೂಮಿಗೂ ಹೊಸದಾಯಿತು. ಒಂಥರ ಹಸಿರಾಗಿ ಒಂಥರ ಏನೋ ಚಂದ ಅನ್ನಿಸ್ತು. ಇವಾಗ ನಮ್ಮ ಮನೆಯವ್ರೂ ಹೊರಗಡೆ ಬಂದಿದ್ದರು ಮಳೆ ನೋಡಬೇಕು ಅಂತ ಹೇಳಿ. ಇಲ್ಲಿ ಫ್ರಾಕ್ ಅನ್ನಿಸ್ತಾ ಇರ್ಬೋದು ಅನ್ಕೋದ್ರು, ಫ್ರಾಗ್ನ ನೋಡ್ಲಿಕ್ಕೆ ಮಳೆಯಲ್ಲಿ ಫ್ರಾಗ್ ಹೊತ್ತು ಎಲ್ಲ ಬಂದಿದ್ದು ಅಂದರೆ ಕಪ್ಪೆ ಎತ್ತು ಎಲ್ಲನೂ ಬಂದಿದ್ರು. ಜಿಗಿತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನ್ಕೋತಾ ಇದ್ದೀನಿ. ಫ್ರಾಗು ಅಂತ ಅವನಿಗೆ ನಾನು ತೋರಿಸ್ತಾ ಇದ್ದೆ. ಸೌಜನು ನೋಡ್ತಾ ಇದ್ದ. ಮಳೆಯಲ್ಲಿ ಈ ಥರನೇ ಎಲ್ಲನೂ ಇನ್ಸೆಕ್ಟ್ಸ್ ಆಗಲಿ ಏನೇನೋ ಮಳೆಗಾಲದಲ್ಲಿ ಬರುವಂಥ ಒಂದು ಪ್ರಾಣಿಗಳು ಯಾವ್ಯಾವ ಏನೇನು ಇರ್ತಾವೆ ಎಲ್ಲನೂ ಅವನಿಗೆ ಪರಿಚಯ ಮಾಡಿಕೊಡ್ತಾ ಇದೆ. ಮಳೆಗಾಲದಲ್ಲಿ ಈ ಥರನೂ ಅವನು ಬರೀ ಬುಕ್ಸ್ ಹತ್ತು ಎಲ್ಲ ನೋಡಿದ್ದ. ಆದರೆ ಈ ಥರ ಕರೆಯೋದಂದರೆ ನಿಜವಾಗ್ಲೂ ಅಂಥದ್ದು ಒಂದು ಪ್ರಾಣಿ ಇರ್ತದೆ ಅಂತ ಹೇಳಿ ಅವನಿಗೆ ಪರಿಚಯ ಅವತ್ತು ಆಯಿತು. ಅಂದರೆ ಮಕ್ಕಳಿಗೆ ನಾವು ಕಲಿತಾನೆ ಅವ್ರು ಬೆಳೀತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಏನು ನಾವು
ಕಲಿಸ್ತೇವೆ ಅದನ್ನೇ ನೋಡಿ ಬೆಳೀತಾ ಇರ್ತಾರೆ. ಈ ಥರ ನಾವು ನಿಜವಾಗ್ಲೂ ನಮ್ಮದು ಆದಷ್ಟು ನಮ್ಮ ಕಡೆ ಇದ್ದಿದ್ದನ್ನು ಅವ್ರಿಗೆ ತೋರಿಸೋದಾಗಲಿ, ಅಂದರೆ ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅವ್ರಿಗೆ ತೋರಿಸ್ತಾ ಅವ್ರಿಗೆ ಕಲಿಸ್ತಾ ಇದ್ದರೆ ಅವ್ರಿಗೆ ಮೈಂಡಲ್ಲಿ ತುಂಬಾ ಉಳಿತದೆ ಅಂತಲೇ ಹೇಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಸೌಜು ಅವ್ರ ಅತ್ತೆಗೆ ಬಟರ್ ಹಚ್ತಾ ಇದ್ದಾರೆ, ಅಂದರೆ ಶ್ವೇತಕ್ಕ ಇವಾಗ ಕಾಗದದ ದೋಣಿ ಮಾಡಿದರು, ಅವನಿಗೆ ಬಿಡು ಅಂತ ಹೇಳಿ ಬಿಡಿಸ್ತಾ ಇದ್ದರು. ನೋಡಿ ಫ್ರೆಂಡ್ಸ್, ಈಗ ಕಾಗದದ ದೋಣಿಯನ್ನು ಮಾಡ್ತಾ ಇದ್ದ ಸೌಜು, ಅದನ್ನು ಮಾಡಿದ್ದನ್ನು ಬಿಡ್ತಾ ಇದ್ದಾನೆ. ಬಟ್ ಅದು ತೇಲ್ತಾ ಇದ್ದದಲ್ಲ, ಮುಂದ್ಗಡೆ ಹೋಗಿ ಬಿಡು ಅಂತ ಹೇಳಿದ್ರು ಅವನಿಗೆ ಗೊತ್ತಾಗ್ತಾ ಇದ್ದದಲ್ಲ. ಇವಾಗ ಅವ್ರ ಪಪ್ಪ ಕಾಗದದ ದೋಣಿ ಬಿಡ್ತಾ ಇದ್ದಾರೆ. ಆವಾಗ ನಮ್ಮ ಮನೆಯವ್ರಿಗೂ ಅವ್ರ ಬಾಲ್ಯದ ಏನೇನೋ ನೆನಪಿಗೆ ಬಂದಿದ್ದು ಅಂತ ಅವರೂ ನನಗೆ ಏನೋ ಅವ್ರ ಕತೆಗಳನ್ನು ಅವತ್ತು ಹೇಳಿದರು. ಒಟ್ಟಿನಲ್ಲಿ ನಮಗೆ ಒಂಥರ ಹೊಸದು ಅನುಭವ. ಅವರೂ ಎಷ್ಟು ದಿನ ಆಯಿತು ಈ ಥರ ಮಳೆಯಲ್ಲಿ ಎಲ್ಲರೂ ಫ್ಯಾಮ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲ ಅಂತ ಹೇಳಿದರು. ಅವತ್ತು ನಾವು ಮತ್ತು ಹೊರಗಿಂದು ಏನು ಅಂದ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಅವತ್ತು ಎಲ್ಲಿ ಹೊರಗಡೆ ಹೋಗಬೇಕು ಮಾಡಬೇಕು, ನಮ್ಮ ಮನೆಯವ್ರದ್ದು ಕೆಲಸ ಇದ್ದಿದ್ದರಿಂದ ಅವರೂ ಮನೆಯಲ್ಲಿ ಇದ್ರು, ಆಫೀಸ್ ಕೆಲಸನ ಒಂದು ಸ್ವಲ್ಪ ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಅವರೂ ಎಂಜಾಯ್ ಮಾಡ್ಕೋತಾನೆ. ನಮ್ಮ ಸೌಜುನು ದೋಣಿ ನೋಡ್ಬೇಕಂತ ಹೇಳಿ ಅವರೂ ಬಂದರು. ಸೌಜು ನೋಡಿ ಹೇಗೆ ಕಾಗದ ದೋಣಿಯನ್ನು ಬಿಡ್ತಾ ಇದ್ದಾನೆ. ನಮಗೂ ಏನೋ ಚಿಕ್ಕ ಮಕ್ಕಳು ಈ ಥರ ಪುಟಾಣಿ ಆಗಿರುವ ಕ್ಯೂಟ್ ಆಗಿರುವ ಒಂದು ಹಡಗನ್ನು ನೀರಿನಲ್ಲಿ ಬಿಡೋದನ್ನು ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಒಟ್ಟಿನಲ್ಲಿ ನನಗೆ ಏನೋ ಒಂಥರ ಸೌಜನ್ನ ಅದನ್ನು ಎಂಜಾಯ್ ಮಾಡೋದನ್ನು ನೋಡಿ ನನಗೂ ತುಂಬಾ ಖುಷಿ ಅನ್ನಿಸ್ತು. ಮಳೆ ಬಂದಿದ್ದು ಒಂದು ಖುಷಿ, ಆದರೆ ಸೌಜುನ ಈ ಥರ ಬೇರೆ ರೀತಿ ಒಂದು ವರ್ಷನಂದೇ ನಾನು ಅವತ್ತು ನೋಡಿದೆ ಮಳೆಯಲ್ಲಿ. ಅವನು ತುಂಬಾ ಎಂಜಾಯ್ ಮಾಡ್ಕೋತಾ ಇದ್ದ. ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಾನು ಮಳೆಯಲ್ಲೇನು ನೆನೆದು ಈ ಥರ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನೋ ಒಂಥರ ಅವನ ಜೊತೆ ಶೇರಿಂಗಲ್ಲಿ ಕೇರಿಂಗಲ್ಲಿ ಅವನಿಗೂ ನಾನು ಒಂದು ಸ್ವಲ್ಪ ಸಾಥ್ ಕೊಡ್ತಾ ಇದ್ದೆ. ಯಾಕಂದರೆ ಅವನಷ್ಟು ವಯಸ್ಸಿನಲ್ಲಿರುವ ಮಕ್ಕಳು ಅವನ ಜೊತೆ ಇದ್ದಿದ್ದಿಲ್ಲ. ನಾವು ಒಂದು ಸ್ವಲ್ಪ ಕೇರ್ ತೊಗೋಬೇಕಾಗ್ತದೆ. ಆ್ಯಸ್ ಎ ಮದರ್ ಆಗಿ ನನಗೂ ಒಂದು ಸ್ವಲ್ಪ ಎಲ್ಲಿ ಜಾರಿ ಬೀಳ್ತಾನೋ ಏನೋ ಅಂತ. ಮಕ್ಕಳು ಆಡೋ ಮುತ್ತಿಗೆ ಬೀಳ್ತಾರೆ, ಹೌದು ಫ್ರೆಂಡ್ಸ್. ಆದರೆ ಬಟ್ ನಾವು ಒಂದು ಸ್ವಲ್ಪ ಜಾಗೃತಿಯನ್ನು ತಗೋಬೇಕು ಮಾಡಬೇಕು ಅಂತ ಹೇಳಿ ನಾನು ಅವನ ಜೊತೆನೇ ಇದ್ದು ಅವನಿಗೆ ನಾನು ಕೇರ್ ಮಾಡ್ಕೋತಾ ಅವನಿಗೆ ಮಳೆಯಲ್ಲಿನೂ ನಾನು ಸಾಥ್ ಕೊಡ್ತಾ ಇದ್ದೆ. ಏನು ಆಗ್ಲಾರ್ದಂಗೆ ನಾನು ಅವನಿಗೆ ಕಲಿಸ್ತಾ ಇದ್ದೆ ಹೇಗೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಅವ್ರ ಅತ್ತೆ ಅಂತಂತಂದರೆ ಶ್ವೇತಕ್ಕ ಕಾಗದ ದೋಣಿ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ನೋಡಿರಿ ಅವ್ರಿಗೆ. ಈ ಥರ ಕಾಗದ ದೋಣಿ ನೀವು ಎಲ್ಲರೂ ಮಾಡಿ ಯಾರ್ಯಾರು ಬಿಟ್ಟಿದ್ದೀರಲ್ಲ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಈ ಥರ ಮಳೆಯಲ್ಲಿ ಹೊಸ ಅನುಭವ ನನಗಾಗ್ತಾ ಇರೋದು ಫಸ್ಟ್ ಟೈಮು. ನೀವು ಈ ಥರ ಕಾಗದ ದೋಣಿ ಮಾಡಿ ಬಿಟ್ಟಿದ್ದೀರಾ ನಿಮ್ಮ ಬಾಲ್ಯದಲ್ಲಿ ಅಂತ ನೆನ್ಪು ಮಾಡ್ಕೊಂಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಆ ಥರ ಮಾಡಿದ್ವಿ ನಮ್ಮ ಬಾಲ್ಯದಲ್ಲಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಅಂದರೆ ನಾನೇ ಲೇಟ್ ಕಮ್ಮರ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾವು ಬಾಲ್ಯದಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡ್ಲಿಕ್ಕೆ ನನಗೆ ಸಿಕ್ಕಿಲ್ಲ. ಅಂದರೆ ನಾನು ಜಾಸ್ತಿ ಮಳೆಯಲ್ಲದು ನೆನೆದು ಆ ಥರ ಎಲ್ಲ ನನಗೆ ನಾನು ಈ ಥರ ಮಾಡಿಲ್ಲ. ಬಟ್ ನನಗೆ ಇದು ಹೊಸ ಅನುಭವದಿಂದ ಅದಕ್ಕೆ ನಾನು ಖುಷಿಯಾಗಿ ಈ ಥರ ನನಗೂ ಹೊಸದೇನೋ ಅನುಭವ ಏನೋ ಆಗ್ತಾ ಇದೆ ಅಂತ ನಾನು ನಿಮಗೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಸೌಜು ನೀರಿಲ್ಲಾರ್ದ ಕಡೆಯೆಲ್ಲ ಬಿಡ್ತಾ ಇದ್ದ. ಹಾಳಿ ಎಲ್ಲ ನೆನೆದು ಮುಂದ್ಗಡೆ ಹೋಗ್ತಾನೆ ಇದ್ದಿದ್ದಿಲ್ಲ. ಈ ಥರ ದಬ್ತಾ ಇದ್ದಾನೆ ನೋಡಿ. ಅವನಿಗೆ ಹೇಳಿದ್ರು ಅವ್ನು ಕೇಳ್ತಾ ಇದ್ದಿದ್ದಿಲ್ಲ. ಅವನು ತಂದೆ ತಾನೇ ಮಾಡೇನು ಅಂತ ನಾನು ಮತ್ತೆ ನೀರಿದ್ದಲ್ಲಿ ಹೋಗಿ ಬಿಡು ಅಂತೇಳಿ ಅವನ ಕಡೆ ಬಿಡಿಸ್ತಾ ಇದ್ದೆ. ಬಟ್ ಅಂದ್ರೂ ಅವನಿಗೆ ಕೇಳ್ತಾ ಇದ್ದಿದ್ದಿಲ್ಲ. ಸೌಜು ನೀರಲ್ಲಿ ಬಿಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಕಾಗದ ದೋಣಿ ವೈಟ್ ಕಲರ್ದು ಹೇಗೆ ತೇಲ್ತಾ ಇದೆ. ಏನೋ ಒಂಥರ ತುಂತುರು ಮಳೆಯಿಂದ ಸ್ಟಾರ್ಟ್ ಆಗಿ ಜೋರಿಗೆ ದಪ್ಪ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು ಅವತ್ತು. ಏನೋ ಮಳೆ ಬಂದರೆ ಒಂಥರ ಖುಷಿ, ಒಂಥರ ಹಸಿರು ಎಲ್ಲ ಥರದ್ದು ಅನುಭವ ಆಗ್ತದೆ. ಅವತ್ತು ನಾವು ಸ್ನ್ಯಾಕ್ಸ್ ಆಗಿ ಏನೋ ಒಂಥರ ವಡಾಪಾವ್ ಅವತ್ತು ಹೀಗೆಲ್ಲ ತರಿಸ್ಕೊಂಡು ತಿಂದ್ವಿ. ನಾವು ಮನೆಯಲ್ಲೂ ಮಾಡ್ಬೋದಾಗಿತ್ತು, ಬಟ್ ನಮ್ದು ಅವತ್ತೇನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಏನೋ ಒಂಥರ ಮಳೆಯಲ್ಲಿ ಸ್ನ್ಯಾಕ್ಸ್ ಈ ಥರ ಕುರುಕು ತಿಂಡಿ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ತಿಂಡಿ ತಿನ್ಬೇಕನ್ನಿಸ್ತು. ನಮ್ಮ ಮನೆಯವರು ಆವಾಗ ಜಟ್ಪಟ ಅಂತ ಹೇಳಿ ತೊಗೊಂಡ್ಬಂದರು. ಏನೋ ಖುಷಿ ಅನ್ನಿಸ್ತು. ಒಂಥರ ಹೊಸ ರೀತಿಯಿಂದ ಅನುಭವ ಆಗೋದ್ರಿಂದ ನಮಗೂ ಏನು ಒಂಥರ ಮೈಂಡ್ ಫ್ರೆಶ್ನೆಸ್ ಅನ್ನಿಸುತ್ತೆ, ತಾಜಾತನ ಸಿಗುತ್ತೆ. ಬರೀ ಅದನ್ನೇ ಕೆಲಸ ಅದನ್ನೇ ಮಾಡ್ಕೋತಾ ಕೊಡೋದ್ರಿಂದ ಏನೋ ಒಂಥರ ನ್ಯಾಚುರಲ್ ಆಗಿರುವ ಒಂದು ನೈಸರ್ಗಿಕವಾಗಿ ಸಿಗುವಂಥ ಒಂದು ದೃಶ್ಯನ ನಾವು ಅವತ್ತು ನಮ್ಮ ಕ್ಯಾಮ್ರಾದಲ್ಲಿ ನಮ್ಮದು
ವಿಡಿಯೋ ಮುಖಾಂತರ ಸೆರೆ ಸಿಕ್ತು. ನಮ್ಮ ಪುಣೆಯಲ್ಲಿ ಇಷ್ಟೊಂದು ಎಲ್ಲ ಹಸಿರು ಆಗಿರುವಂಥ ಗಿಡ ಮರಗಳು ಎಷ್ಟೊಂದಿವೆ ಅಂತ ಹೇಳಿ ನನಗೆ ಅವತ್ತೇ ಪರಿಚಯ ಆಗಿದ್ದು ಅನ್ನಿಸುತ್ತೆ. ಯಾಕಂತಂದರೆ ಎಲ್ಲನೂ 2 ತಿಂಗಳಿಂದ ಆಯಿತು, ಎಷ್ಟು ಬಿಸಿಲಿಂದ್ರಿಂದ ಎಲ್ಲನೂ ಒಂಥರ ಒಣಗ್ದಂಗೆ ಆಗಿಬಿಟ್ಟಿತ್ತು. ಮಳೆ ಬಂದ್ರಿಂದ ಅವಕ್ಕೂ ಗಿಡಕ್ಕೂ ಎಷ್ಟೇ ನಾವು ನೀರು ಹಾಕಿದ್ರು ನ್ಯಾಚುರಲ್ ಆಗಿ ನೀರು ಹಾಕೋದಂದರೆ ಮಳೆನೇ ಫ್ರೆಂಡ್ಸ್. ಆ ಮಳೆ ಬಂದರೆ ಅವಕ್ಕೂ ಖುಷಿ ಆಗ್ತದಲ್ಲ, ನಾವು ನ್ಯಾಚುರಲ್ ಆಗಿ ನೀರು ಹಾಕಿದ್ರಿಂದ ಅವಕ್ಕೂ ಖುಷಿ ಆಗಿತ್ತು. ಇದು ಸಮೃದ್ಧವಾಗಿಯೂ ಬೆಳಿತಾವೆ ಅಂತ ಹೇಳ್ತೇವೆ. ಮಳೆ ನೀರಿಗೆ ಎಲ್ಲ ಸಸ್ಯ ಗಿಡಗಳು ಎಲ್ಲನೂ ಚೆನ್ನಾಗಿ ಬೆಳೆಯೋದು. ಅದಕ್ಕೆ ನನಗೂ ಖುಷಿ ಅನ್ನಿಸ್ತು ಅವತ್ತು. ಇವಾಗ ನೋಡಿ ನಮ್ಮ ಶ್ವೇತಕ್ಕ ಅವನಿಗೆ ಅಂತ ಹೇಳಿ ಒಂದೊಂದೇ ರೆಡಿ ಮಾಡಿ ಕೊಡ್ತಾಯಿದ್ರು. ಅವನು ಒಂದೊಂದೇ ಕಾಗದ ದೋಣಿಯನ್ನು ಬಿಡ್ತಾ ಇದ್ದ. ಅವನಿಗೆ ಏನೋ ಒಂಥರ ಮಳೆ ನಿಂತು ಹೋದ್ಮೇಲೂ ಅದರ ಕಾಗದ ದೋಣಿ ಬಿಡಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಮಳೆ ನಿಂತು ಒಂದು ಅರ್ಧ ತಾಸು ಇನ್ನೂ ಆಗಿದ್ದಿಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ನೀರು ನಿಂತ್ರೂ ಅಷ್ಟೆಲ್ಲ ನೀರು ಒಮ್ಮೆಗೆ ನೀರೆಲ್ಲ ಹಿಂಗೆ ಹೋಗ್ಬಿಟ್ಟು ಫ್ರೆಂಡ್ಸ್. ಆಮೇಲೆ ನೋಡಿದಾದ್ಮೇಲೆ ಕಿಟಕಿಯಲ್ಲಿ ನಾವು ನೋಡಿದ್ಮೇಲೆ ಅಷ್ಟು ನೀರೇ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಅಷ್ಟು ಭೂಮಿ ಕಾದಿತ್ತು ಅವತ್ತು. ಅಂದರೆ 2 ತಿಂಗಳಿಂದ ಮಳೆ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಅಂದರೆ ನೀರೆಲ್ಲ ಕಾದಿದ್ರೆ ಆವಿಯಾಗಿ ಹೋಗಿಬಿಟ್ಟಿದ್ದು. ಅಂದರೆ ನೀರೆಲ್ಲ ಇಂಕೊಂಬಿಟ್ಟಿತ್ತು, ಭೂಮಿ ತಾಯಿ ಎಲ್ಲ ಇಂಕೊಂಬಿಟ್ಟಿದ್ಲು. ಈ ಥರ ಸೌಜುಗಂತೂ ಕಾಡಿಸ್ತಾ ಇದ್ದ. ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಶ್ವೇತಕ್ಕ ಅಂದ್ರೂ ಅವ್ರ ಮಾತು ಕೇಳ್ತಾನೆ ಇದ್ದಿದ್ದಿಲ್ಲ. ಅವರು ತಾನೇ ಬಿಡ್ತೇನೆ ಸಂದಾಗಿ ಸ್ಮಾಲಾಗಿ ಒಂದು ಚೋಟು ಬೋಟನ್ನು ಮಾಡಿಕೊಟ್ಟಿದ್ದಾರೆ ನೋಡಿ. ಶ್ವೇತಕ್ಕನೂ ಹೀಗೆ ಏನೋ ಒಂಥರ ಅವ್ರು ಕ್ರಿಯೇಟಿವ್ ಆಗಿಯೇ ಏನೇನೋ ಮಾಡ್ತಾ ಇರ್ತಾರೆ ಸೌಜುಗೆ. ಅವ್ನಿಗೆ ಹೊಟ್ಟೆ ಖುಷಿಯಾಗಿ ಇಡಬೇಕು. ಅವನು ತುಂಬಾ ಹಚ್ಕೊಂಡು ಬಿಟ್ಟಿರ್ತಾನೆ ಶ್ವೇತಕ್ಕಗೆ. ಅವ್ರು ಬಂದಾಗ ಆರವನ್ನಾಗೂ ಶ್ವೇತಕ್ಕನೇ ಬಿಡೋದೇ ಇಲ್ಲ. ಫೋನ್ ಹಚ್ಚಿದಾಗೂ ಅಷ್ಟೇ ಅವನಿಗೆ ಅವ್ರ ಜೊತೆ ಮಾತಾಡ್ಕೊತಾನೆ ಇರ್ತಾನೆ. ಅಂದ್ರೆ ಬಾಂಡಿಂಗ್ ಅಂದರೆ ತುಂಬಾ ಇದೆ ಶ್ವೇತಕ್ಕಂದು ಮತ್ತು ಸೌಜು. ನಮ್ಮ ಎಲ್ಲರಿಗೂ ಶ್ವೇತಕ್ಕ ತುಂಬ ಇಷ್ಟ ಆಗ್ತಾರೆ. ಯಾಕಂದರೆ ಅವರೆಲ್ಲರ ಜೊತೆ ಮಾತಾಡ್ಕೋದು ಕ್ಯೂಟಾಗಿ ಮಾತಾಡ್ಕೋದು ಇರೋದ್ರಿಂದ ನಮಗೂ ಸಖತ್ತಾಗಿಯೇ ಇಷ್ಟ ಆಗ್ತಾರೆ. ಇವಾಗ ನಾವು ಈ ಥರ ಮಳೆಯಲ್ಲಿನೇ ಸೆಲ್ಫಿ ಎಲ್ಲ ಪೋಸ್ ಕೊಡ್ತಾ ಇದ್ದೀವಿ. ಇವಾಗ ಸೌಜುಗೆ ಹೇಗೆ ಮಾಡಬೇಕು ಅಂತೇಳಿ ಶ್ವೇತಕ್ಕ ತೋರಿಸ್ಕೊಡ್ತಾ ಇದ್ರು. ಅವನು ತಂದೆ ತಾನು ಪೋಸ್ ಮಾಡಿ ತೋರಿಸ್ತಾ ಇದ್ದಾನೆ. ಇವಾಗ ನೋಡಿ ಇಲ್ಲಿ ಅಂತ ಹೇಳಿ ಸ್ಮೈಲ್ ಮಾಡುವಂಥ ಎಲ್ಲ ತೋರಿಸ್ತಾ ಇದ್ರು. ಈ ಥರ ಸೌಜುನು ಕೇಳ್ತಾ ಇದ್ದಲ್ಲ, ತಂದೆ ತಾನು ಪೋಸನ್ನು ಈ ಥರ ಮಾಡ್ತಾಯಿದ್ದೆ. ಆಮೇಲೆ ಶ್ವೇತಕ್ಕನು ಸುಮ್ಮನೆ ಈ ಥರ ಅವನಿಗೆ ಮಾಡು ಅಂತ ಹೇಳಿ ಮಾಡ್ತಾಯಿದ್ರೆ ನಾವು ಎಲ್ಲರೂ ಅದೇ ರೀತಿಯಾಗಿ ಒಂದು ಪೋಸನ್ನು ಕೊಟ್ಟು ಈ ಥರ ನಾವು ಮಳೆಯಲ್ಲಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಖುಷಿ ಅನ್ನಿಸ್ತು ಅಂತ ನನಗದು ಸಖತ್ತಾಗಿ ಖುಷಿ ಆಗ್ತಾಯಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದನ್ನು ಹಸಿರಾಗಿರುವ ಒಂದು ಲುಕ್ಗೆ ನೀವು ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಮಾಹಿತಿಯೊಂದಿಗೆ, ಮತ್ತೊಂದು ಖುಷಿ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ತುಂತುರು ಮಳೆಯಿಂದ ಎಲ್ಲರಿಗೆ ಖುಷಿ ವಿಚಾರವನ್ನು ನಾನು ಹಂಚ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮಳೆಯಂತೂ ಬಂತು, ಮನಸ್ಸಿಗೆ ತಂಪಾಯಿತು. ನೀವೊಂದು ಲೈಕ್ ಬಟನ್ ಒತ್ತಿದ್ರೆ ನನಗೆ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತದೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.